ಕಂಟೈನರ್ನಲ್ಲಿ ಸಾಗಿಸ್ತಾ ಇದ್ದ 3 ಕೋಟಿ ಮೌಲ್ಯದ ಮೊಬೈಲ್ ಕಳ್ಳತನ. ಕಳ್ಳರ ಹೆಡಮುರಿ ಕಟ್ಟಿದ ಚಿಕ್ಕಬಳ್ಳಾಪುರ ಪೊಲೀಸರು. ಕಂಟೈನರ್ನಲ್ಲಿ ಸಾಗಿಸ್ತಾ ಇದ್ದ 3 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ಕಳ್ಳತನ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 7 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಸುಮಾರು 56 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಮ್ರಾನ್ ಮೊಹಮ್ಮದ್ ಮುಸ್ತಫಾ, ಬುರ್ರಾ, ಅನೂಪ್ ರಾಯ್, ಅಭಿಜಿತ್ ಪೌಲ್, ಸಕ್ರುಲ್ಲಾ, ಯೂಸುಫ್ ಖಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ದೆಹಲಿಯ ನೋಯ್ಡಾದಿಂದ ಬೆಂಗಳೂರಿಗೆ ಕಂಟೈನರ್ ಮೂಲಕ ಸಾಗಿಸ್ತಾ ಇದ್ದ ವೇಳೆ 3 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ಖದೀಮರು ಕಳ್ಳತನ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಪೊಲೀಸರು ಅಲರ್ಟ್ ಆಗಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ನವೆಂಬರ್ 22, 2024ರಂದು ಕಂಟೈನರ್ ಡ್ರೈವರ್ ಚಿಕ್ಕಬಳ್ಳಾಪುರದ ರೆಡ್ಡಿ ಗೊಲ್ಲರಹಳ್ಳಿ ಬಳಿಯ HP ಡಾಬಾ ಬಳಿ ವಾಹನವನ್ನು ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದ. ಇದಕ್ಕೂ ಮುನ್ನವೇ ಕಂಟೈನರ್ ಚಾಲಕ ತನ್ನ ಸಹಚರರೊಂದಿಗೆ ಸೇರಿ ದರೋಡೆ ಮಾಡಲು ಸ್ಕೆಚ್ ಹಾಕಿದ್ದಂತೆ. ಅದರಂತೆ ನೋಯ್ಡಾದಿಂದ ಬೆಂಗಳೂರಿಗೆ ಕಂಟೈನರ್ ಬರುವ ಮಾಹಿತಿ ನೀಡಿದ್ದಂತೆ. ಬೇರೆಡೆ ಮಾಲನ್ನ ಸಾಗಿಸಿ ಚಿಕ್ಕಬಳ್ಳಾಪುರ ರಸ್ತೆಯ ರೆಡ್ಡಿ ಗೊಲ್ಲರಹಳ್ಳಿ ಬಳಿಯ ಡಾಬಾ ಮುಂದೆ ಕಂಟೈನರ್ ಬಿಟ್ಟು ಪರಾರಿಯಾಗಿದ್ದ. ಕಂಟೈನರ್ನಲ್ಲಿ ಶಿಯೋಮಿ ಕಂಪನಿಗೆ ಸೇರಿದ್ದ 3 ಕೋಟಿ ಬೆಲೆ ಬಾಳುವ 5140 ಮೊಬೈಲ್ಗಳನ್ನ ಕಳವು ಮಾಡಿದ್ರು. ನೋಡಿ, ನಾವು ಬೇಸಿಕಲಿ ಸಿನ್ಸ್ ಮೊಬೈಲ್ ವಗೇರದು ಕಳ್ಳತನ ಇತ್ತು, ಸುಮಾರು ಈ ಥರದ್ದು ಇಂಪಾರ್ಟೆಂಟ್ ಟೆಕ್ನಾಲಜಿ ಬೇಸ್ಡ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವಶ್ಯಕತೆ ಇತ್ತು ಈ ಕೇಸಲ್ಲಿ. ಈ ಕಾರಣ ಬಗ್ಗೆ ನಾವು ಈ ಕೇಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಇನ್ವೆಸ್ಟಿಗೇಷನ್ ಪೆರೇಸಾಂಧ್ರ ಪೊಲೀಸಿ ಮಾಡಿದ್ದಾರೆ. ಅವರದು ನೇತೃತ್ವದಲ್ಲಿ ಮೇನ್ ಫಸ್ಟ್ ಆರೋಪಿ ರಾಹುಲ್ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ನಾವು. ಆಮೇಲೆ ನಮಗೆ ಸ್ವಲ್ಪ ಈ ಥರ ಎಕ್ಸ್ಟ್ರಾ ಸ್ಟಾರ್ಟಿಂಗಿಂದ ನಾವು ಸೈನಿಕ್ ಸ್ಟೇಷನ್ದು ಹೆಲ್ಪ್ ತಗೊಳ್ತಾ ಇದ್ದೀವಿ ಈ ಕೇಸಲ್ಲಿ, ಸಿನ್ಸ್ ಮೊಬೈಲ್ದು ಕಳ್ಳತನ ಇತ್ತು. ಸೊ ಆಮೇಲೆ ನಾವು ಇವರಿಗೆ ಈ ಕೇಸ್ ಟ್ರಾನ್ಸ್ಫರ್ ಮಾಡಿ ಇವರಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ. ಡೆಫಿನೆಟ್ಲಿ ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತೀವಿ, ಎಲ್ಲರಿಗೆ ಅಪ್ರಿಸಿಯೇಷನ್ ಲೆಟರ್ಸ್ ಕೂಡ ಕೊಡ್ತೀವಿ. ಮತ್ತು ಇದು ಈ ಥರದ್ದು ಕೆಲಸ ತುಂಬ ಒಳ್ಳೆಯದು ಇದೆ. ತುಂಬ ಕಷ್ಟಪಟ್ಟು ಅವರು ನಮ್ಮ ಟೀಮ್ 5 ಟೈಮ್ಸ್ ಚಿಕ್ಕಬಳ್ಳಾಪುರದಿಂದ ಹರಿಯಾಣಗೆ ಹೋಗಿದ್ದಾರೆ. ಮತ್ತೆ ಸುಮಾರು ಟೈಮ್ಸ್ ಇವರಿಗೆ ಅರೆಸ್ಟ್ ಮಾಡೋಕ್ಕೆ ಕೂಡ ಅವಕಾಶ ಸಿಕ್ಕಿದೆ. ಆಮೇಲೆ ಕೂಡ ಲಾಸ್ಟ್ ಮಿನಿಟಲ್ಲಿ ಇವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ತುಂಬ ನೊಟೋರಿಯಸ್ ಅಫೆಂಡರ್ಸ್ ಇದ್ದಾರೆ. ಸೊ ಡೆಫಿನೆಟ್ಲಿ ನಮ್ಮ ಟೀಮ್ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಡೆಫಿನೆಟ್ಲಿ ರಿವಾರ್ಡ್ ಕೊಡ್ತೀವಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೇಫ್ ಸೀಡ್ ಕೊರಿಯರ್ ಲಿಮಿಟೆಡ್ ಕಂಪನಿಯ ಅಧಿಕಾರಿಗಳು ಪೇರಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಂಟೈನರ್ ಚಾಲಕ ರಾಹುಲ್ನನ್ನ ಬಂಧಿಸಿದ್ರು. ಹೆಚ್ಚಿನ ತನಿಖೆಗಾಗಿ ಪ್ರಕರಣವನ್ನ ಚಿಕ್ಕಬಳ್ಳಾಪುರದ ಸೈಬರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ತನಿಖೆಯನ್ನ ಚುರುಕುಗೊಳಿಸಿದ ಡಿವೈಎಸ್ಪಿ ರವಿಕುಮಾರ್, ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ನೇತೃತ್ವದ ತನಿಖಾ ತಂಡ 7 ಆರೋಪಿಗಳನ್ನ ಬಂಧಿಸಿ ಕಳವು ಮಾಡಲಾಗಿದ್ದ ಮೊಬೈಲ್ಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ಪ್ರತಿ ರಾಜ್ಯದಲ್ಲಿ 300ರಿಂದ 400 ಮೊಬೈಲ್ಗಳನ್ನ ಮಾರಾಟ ಮಾಡಿದ್ದು, IMEI ನಂಬರ್ ಆಧಾರದ ಮೇಲೆ ಮೊಬೈಲ್ಗಳನ್ನ ಬ್ಲಾಕ್ ಮಾಡಲಾಗ್ತಾ ಇದೆ ಎಂದು ಪೊಲೀಸರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.